ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಪ್ರಮುಖವಾಗಿ ರಾಜ್ಯಾದ್ಯಂತ ಚರ್ಚೆಯಲ್ಲಿರುವ ಒಂದು ವಿಚಾರ ಏನಂತಂದ್ರೆ ಅದು ಏನು ಬ್ಯಾಂಕ್ ರಾಬರಿ ವಿಚಾರ. ಒಂದ್ ಕಡೆ ಬೀದರ್ ಆಗಿರ್ಬೋದು, ಇನ್ನೊಂದು ಕಡೆ ಮಂಗಳೂರಿನ ಉಲ್ಲಾಳದಲ್ಲಿ ನಡೆದಂತಹ ಕೋಟಿ ಏನು ದರೋಡೆ ಪ್ರಕರಣ ಆದ ನಂತರ ಇಡೀ ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆದ್ರೆ ಬಾಗಲಕೋಟೆ ಪೊಲೀಸರ ಬಗ್ಗೆ ಹೇಳೋದಾದ್ರೆ ಈ ಎಲ್ಲ ಘಟನೆಗಳು ನಡೆಯುವ ಮುಂಚೆನೆ ಒಂದ್ ಹೆಜ್ಜೆ ಮುಂದೋಗಿ ಅಲರ್ಟ್ ಆಗಿರುವಂತದ್ದು. ಇದಕ್ಕೆ ಸಾಕ್ಷಿಯಾದಂತಹ ಒಂದು ದೃಶ್ಯವನ್ನು ನಾನು ತೋರಿಸ್ತೇನೆ. ಸದ್ಯ ನಾನು ಬಾಗಲಕೋಟೆಯ SP ಕಚೇರಿಯಲ್ಲಿರುವಂತಹ ಏನು CCTV ಮಾನಿಟರಿಂಗ್ ಏನು ಕೊಠಡಿ ಇದೆ ಅಲ್ಲಿರುವಂತಹ ದೃಶ್ಯ ಈಗಾಗಲೇ ನೋಡ್ತಾ ಇರ್ಬೋದು. ಸುಮಾರು ನೂರಾರು ಸಂಖ್ಯೆಯಲ್ಲಿರುವಂತಹ ಏನು CC ಕ್ಯಾಮೆರಾದ ದೃಶ್ಯಗಳನ್ನ ನಾವಿಲ್ಲಿ ಒಂದೇ ಪರದೆಯಲ್ಲಿ ಅಂದ್ರೆ ಒಂದೇ ಕೊಠಡಿಯಲ್ಲಿ ನೋಡುವಂತಹ ಮತ್ತು ಅದರ ಮೇಲೆ ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನ ಬಾಗಲಕೋಟೆ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನ ಮೇರೆಗೆ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಇಡೀ ಬಾಗಲಕೋಟೆ, ಕೇವಲ ಬಾಗಲಕೋಟೆ ನಗರದಲ್ಲಿನೇ ಸುಮಾರು ಬರೋಬ್ಬರಿ 393 ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಪ್ರತಿಯೊಂದು ಕ್ಯಾಮ್ರಾಗಳ ಒಂದು ಮೇಲೇನೂ ಕೂಡ ಅಂದ್ರೆ ಆ ಒಂದು ದೃಶ್ಯದ ಮೇಲೆ ಅಂದ್ರೆ ಹದ್ದಿನ ಕಣ್ಣಿಟ್ಟಿರುವಂತದ್ದು. ಎಷ್ಟರ ಮಟ್ಟಿಗೆ ಕ್ಯಾಮ್ರಾಗಳು ಹೈ ಡೆಫಿನೇಷನ್ ಇಂದ ಕೂಡಿದಾವೆ ಅಂತಂದ್ರೆ ಪ್ರತಿಯೊಂದು ವಾಹನದ ನಂಬರ್ ಅನ್ನು ಕೂಡ ಜೂಮ್ ಮಾಡಿ ನೋಡಬಹುದು ಮತ್ತು ಯಾರು ಅದನ್ನ ಬೈಕ್ ಮೇಲೆ, ಉದಾಹರಣೆಗೆ ಬೈಕ್ ಮೇಲೆ ಯಾವ ವ್ಯಕ್ತಿ ಸಂಚರಿಸ್ತಾ ಇದ್ದಾನೆ ಅನ್ನೋದು ಅದನ್ನ ಮುಖ ಚಹರೆಯನ್ನು ಕೂಡ ಪತ್ತೆ ಹಚ್ಚಬಹುದು. ಅಷ್ಟೊಂದು ಕ್ಲಾರಿಟಿ ಆಗಿರುವಂತಹ ಕ್ಯಾಮ್ರಾಗಳು. ಈ ರೀತಿ ಎಲ್ಲ ಅಂದ್ರೆ ಪ್ರಮುಖವಾದಂತಹ ಸ್ಥಳ ಅಂದ್ರೆ ಬಾಗಲಕೋಟೆ ಎಂಟ್ರಿ ಹೊಡೆಯುವಂತಹ ಸ್ಥಳ ಆಗಿರ್ಬೋದು, APMC ಆಗಿರ್ಬೋದು, DC ಕಚೇರಿ ಆಗಿರ್ಬೋದು, ಪ್ರಮುಖವಾದ ಏನು ಜನಡಿ ಬಿಡ ಸ್ಥಳಗಳೇನಿರ್ತವೆ ಎಲ್ಲ ಪ್ರದೇಶ ಸೇರ್ಕೊಂಡು ಸುಮಾರು 393 ಕ್ಯಾಮೆರಾಗಳನ್ನ ಅಳವಡಿಸುವ ಮೂಲಕ ಯಾವುದೇ ರೀತಿಯ ಏನು ಅಹಿತಕರ ಘಟನೆಗಳು, ಕಳ್ಳತನ ಪ್ರಕರಣ ಆಗಿರ್ಬೋದು, ಬೇರೆ ಚೀಟಿಂಗ್ ಕೇಸ್ ಆಗಿರ್ಬೋದು, ಏನು ಅಪರಾಧ ಸಂಬಂಧಿತ ಕೃತ್ಯಗಳಾಗಿರ್ಬೋದು ಯಾವೂ ಕೂಡ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಇದನ್ನ ಸುಮಾರು ತಿಂಗಳ ಮುಂಚೆನೆ ಈಗ ಮಾಡಿರುವಂತದ್ದು. ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯಾಮೆರಾ ಸಂಖ್ಯೆ ಕಡಿಮೆ ಇತ್ತು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿ ಸುಮಾರು 393 ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಅದರ ಜೊತೆಗೆ ಪ್ರತಿಯೊಬ್ಬ ಒಂದು ವೆಹಿಕಲ್ನ ನಂಬರ್ ಆಗಿರ್ಬೋದು ಮತ್ತು ವ್ಯಕ್ತಿಯನ್ನ ಗುರುತು ಹಿಡಿಯುವಂತಹ ಪ್ರಯತ್ನ ಮತ್ತು ಒಂದು ವೇಳೆ ಅಹಿತಕರವಾದ ಘಟನೆಗಳು ನಡೆದರೆ ಇಲ್ಲಿಂದ ಆಪರೇಟ್ ಮಾಡುವಂತದ್ದು. ಇನ್ನೊಂದು ಕಡೆ ನಾವು ತೋರಿಸ್ತಾ ಇದೀವಿ, ಅದನ್ನ ಒಬ್ಬರು ಮಾನಿಟರ್ ಮಾಡೋಕೆ ಅಂತಾನೆ ಸಿಬ್ಬಂದಿಯನ್ನ ಇಲ್ಲಿ ನೇಮಿಸಿರುವಂತದ್ದು. ಅವರು ಇಲ್ಲಿ ಕುತ್ಕೊಂಡು ಪ್ರತಿಯೊಂದನ್ನು ಕೂಡ ಯಾವ ಒಂದು ಸಂಶಯಾತ್ಮಕ ವಾಹನಗಳಿದ್ರು ಕೂಡ ಅದನ್ನ ಜೂಮ್ ಇನ್ ಮಾಡ್ಬೋದು, ಜೂಮ್ ಔಟ್ ಮಾಡಿ ಎಲ್ಲ ನಂಬರ್ ಅನ್ನ ಪರಿಶೀಲನೆ ಮಾಡಿ ಅದನ್ನ ತಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಈ ಒಂದು ಪ್ರಕರಣ ಆದ ನಂತರ ಈಗಾಗಲೇ ರಾಜ್ಯದಲ್ಲಿ ಇಂತಹ ಪ್ರಕರಣ ನಡೆದ ನಂತರ ಮತ್ತಷ್ಟು ಅಲರ್ಟ್ ಆಗಿರುವಂತಹ ಪೊಲೀಸ್ ಅಧಿಕಾರಿಗಳು ನಾಕಾಬಂದಿಯ ಸಂಖ್ಯೆಯನ್ನ ಹೆಚ್ಚಿದ್ದಾರೆ. ಮೊದಲು ಕಡಿಮೆ ಇತ್ತು, ಈಗ ಜಿಲ್ಲಾದ್ಯಂತ ಒಟ್ಟು 22 ನಾಕಾಬಂದಿಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ಜಿಲ್ಲಾದ್ಯಂತ ಸುಮಾರು ಒಂದು 22 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ 320 ಅಂದ್ರೆ ಬ್ಯಾಂಕ್ ಹಾಗೂ ಇತರೆ ಹಣಕಾಸು ಸಂಸ್ಥೆಯ ಸಿಬ್ಬಂದಿಗಳ ಒಂದು ಅಧಿಕಾರಿಗಳ ಸಭೆಯನ್ನು ಮಾಡಿದ್ದಾರೆ. SP ಅವರು ನಮ್ಮ ಜೊತೆ ಇದ್ದಾರೆ, ಅಮರನಾಥ್ ರೆಡ್ಡಿ ಸರ್ ಅವ್ರು ಮಾತಾಡ್ಸೋಣ. ಸರ್, ಈಗ ಯಾವ ರೀತಿ ನೀವು ಇದನ್ನೆಲ್ಲ ಮೇಂಟೈನ್ ಮಾಡಕತ್ತೀರಿ ಮತ್ತು ಈ ಒಂದು ಪ್ರಕರಣ ರಾಜ್ಯಾದ್ಯಂತ ಅಂದ್ರೆ ಎಷ್ಟು ಮಟ್ಟಿಗೆ ಅಲರ್ಟ್ ಆಗಿದೆ ನಿಮ್ಮ ಇಲಾಖೆ? ಸೊ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮದು ಇದೇನು CCTV ಕಮಾಂಡ್ ಸೆಂಟರ್ ಮಾಡಿದ್ದೀವಿ. ಇದರಲ್ಲಿ 393 ಕ್ಯಾಮ್ರಾಸ್ದು ನಾವು ವ್ಯೂವಿಂಗ್ ಮಾಡ್ಬೋದು. ಸೊ ಇಲ್ಲಿ ಕಂಪಲ್ಸರಿ ನಮ್ಮದೊಬ್ಬರು ಸ್ಟಾಫ್ ಇರ್ತಾರೆ ಮತ್ತು ಅವರಿಗೆ ನಾವು ಟ್ರೈನಪ್ ಮಾಡಿದ್ದೀವಿ. ಸೊ ನಂಬರ್ದು ಪ್ಲೇಟ್ಸಲ್ಲಿ ಇರ್ಬೋದು ಮತ್ತು ಏನಾದರೂ ವೈಲೇಷನ್ಸು ಕೂಡ ಇರ್ತಕ್ಕಂಥದ್ದು ಆಗ್ಬೋದು. ಸೊ ಯೂಸಲಿ ಏನಾಗಿದೆ ಅಂತಂದರೆ ನಾನು ಸಿಬ್ಬಂದಿಯವರಿಗೆ ಟ್ರೈನ್ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ K01 K57ವರೆಗೂ ಕೂಡ ನಂಬರ್ಸು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಏನಾಗಿರುತ್ತೆ ಅಂದರೆ MNPZ ಏನು ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ, ಇದು ಮಾತ್ರ ವೈಟ್ ಬೋರ್ಡಲ್ಲಿ ಇರ್ತಕ್ಕಂಥದ್ದು. ABCD ಇಂದ ಏನು ಗಾಡಿಗಳು ಸ್ಟಾರ್ಟ್ ಆಗುತ್ತೋ ಅದು ಮಾತ್ರ ಯೆಲ್ಲೋ ಬೋರ್ಡಲ್ಲಿ ಇರ್ತಕ್ಕಂಥದ್ದು. G ಗೌರ್ಮೆಂಟ್ ವೆಹಿಕಲ್ಗೆ ಕೊಟ್ಟಿರ್ತಾರೆ ಮತ್ತು F ಬಸ್ಸು ಟ್ರ್ಯಾಕ್ಟರ್ಸ್ಗೆ ಬಸ್ಸಿಗೆ ಕೊಟ್ಟಿರ್ತಾರೆ. T ಮಾತ್ರ ಟ್ರ್ಯಾಕ್ಟರ್ಸು ಟ್ರೇಲರಿಗೆ ಕೊಟ್ಟಿರ್ತಾರೆ. O ಮತ್ತು I ಯಾವುದು ವೆಹಿಕಲ್ಗಳಿಗೆ ನಂಬರ್ ಇಶ್ಯೂ ಮಾಡಿರಂಗಿಲ್ಲ. ಇದನ್ನು ಹೊರತುಪಡಿಸಿರ್ತಕ್ಕಂಥದ್ದು ಎಲ್ಲರೂ 2 ವೀಲರ್ಸ್ಗೆ ಅದನ್ನು ಇಶ್ಯೂ ಮಾಡ್ತಕ್ಕಂಥದ್ದಾಗತ್ತೆ. ಸೊ ನಮ್ಮ ಸ್ಟಾಫಿನವರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ವಿ. ಇದನ್ನು ಹೊರತುಪಡಿಸಿ ಬೇರೆ ನಂಬರ್ ಸೀರೀಸ್ದಲ್ಲಿ ಇತ್ತು, ಈಗ MNPZ ಬದಲು ಯಾವುದೋ ಗಾಡಿ ನಂಬರಲ್ಲಿ ಎದಲ್ಲಿಂದ ಸ್ಟಾರ್ಟ್ ಆಗಿರ್ಬೋದಿತ್ತು ಅಥವಾ ಕ್ಯೂದಲ್ಲಿ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅನುಮಾನಾಸ್ಪದ ಬಂದಿರತಕ್ಕಂಥದ್ದು ಗಾಡಿನ ನಾವು ಜಪ್ತು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ವಿ. ಒಟ್ಟಾರೆಯಾಗಿ ಈ ಮೊನ್ನೆ ಘಟನೆ ನಡೆದ ನಂತರ ನಮ್ಮದು ಪೊಲೀಸ್ ಇಲಾಖೆಯಿಂದ ಎಚ್ಚೆತ್ಕೊಂಡು ನಾವು ಬ್ಯಾಂಕರ್ಸ್ದು ನಮ್ಮಲ್ಲಿ ಟೋಟಲ್ ಇರ್ತಕ್ಕಂಥದ್ದು 33 ಮೇಜರು ಬ್ಯಾಂಕ್ಸ್ ಇದೆ ಮತ್ತು ಅದರ ಜೊತೆಗೆ ಇನ್ನೂ 34 ಬೇರೆ ಬೇರೆ ವಿವಿಧ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಒಟ್ಟು 67 ಈ ಥರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಬಾಗಲಕೋಟೆಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಗೆ 320 ಬ್ರಾಂಚಸ್ ಇದೆ ಮತ್ತು ಅವರಿಗೆ 305 ನಾವು ATM ಸೆಂಟರ್ಸ್ ಇದೆ. ಈಗಾಗಲೇ ಎಲ್ಲ ಠಾಣಾದ್ಯಂತ ಮತ್ತು ಜಿಲ್ಲೆಯಲ್ಲಿ ನಾವು 240 ಬ್ರಾಂಚಸ್ಸಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಅಲ್ಲಿ ಮೀಟಿಂಗ್ ಸಮಯದಲ್ಲಿ ನಾವು ಅವರಿಗೆ ಫಸ್ಟು ನಾವು CCTV ಕ್ಯಾಮ್ರಾಸು ಇಲ್ಲಿ ವರ್ಕಿಂಗಲ್ಲಿದ್ದಾವೆ, ಎಷ್ಟು ಕಡಿಮೆ ಸಂಖ್ಯೆಯಲ್ಲಿತ್ತು, ಜಾಸ್ತಿ ಹಾಕ್ಬೇಕಾಗಿತ್ತು, ಯಾಕೆ ಹಾಕಿಲ್ಲ ಎಂಬುದನ್ನು ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಅದರ ಜೊತೆಗೆ ಏನು ಅಲಾರ್ಮ್ ಬ್ಯಾಂಕ್ ಅಲಾರ್ಮ್ ಆಗಿರ್ತಕ್ಕಂಥದ್ದನ್ನು ಅದರದ್ದು ಯಾವ ಸ್ಥಿತಿಯಲ್ಲಿ ಐತೆ ಎಂಬುದನ್ನು ನೋಡಿದ್ವಿ. ಮತ್ತು ಪ್ರಮುಖವಾಗಿ
ಘಟನೆ ನಡೆಯೋದಕ್ಕಿಂತ ಮುಂಚೆ 1 ವಾರದಿಂದ ಮುಂಚೆ ತಮ್ಮದು ಬ್ಯಾಂಕ್ ಸುತ್ತ CCTV ಚೆಕ್ ಮಾಡೋದಕ್ಕೆ ಹೇಳಿದ್ವಿ ನಾವು. ಏನಾದರೂ ಅನುಮಾನಾಸ್ಪದ ಬಂದು ಯಾರೋ ರೇಖಿ ಮಾಡ್ತಾ ಇದ್ದಾರಾ, ಯಾರೋ ಮುಂಚೆ ಏನಾದರೂ ಕಳ್ತನ ಪ್ರಯತ್ನ ಪಟ್ಟಿದ್ರಂತಂದರೆ ಅದು ಗೊತ್ತಾಗೋದಕ್ಕೆ 1 ವಾರದಕ್ಕಿಂತ ಮುಂಚೆನೂ ಚೆಕ್ ಮಾಡೋದಕ್ಕೆ ನಾವು ಹೇಳಿದ್ವಿ. ಮತ್ತು ನಮ್ಮ ಅಧಿಕಾರಿಗಳು ಕೂಡ ನಿನ್ನೆಯಿಂದ ಮೊನ್ನೆಯಿಂದನೂ ಕೂಡ ಇಲ್ಲಿವರೆಗೂ 240ಕ್ಕೂ ಹೆಚ್ಚು ಸಭೆಗಳನ್ನು ಮಾಡಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಅವರಿಗೆ ನಾವೇನು ಇನ್ಸ್ಟ್ರಕ್ಷನ್ಸು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ವಿ. ಅಪ್ ಟು 20 ಲಕ್ಷಕ್ಕಿಂತ ಹೆಚ್ಚು ಹಣ ಏನಾದರೂ ATMಗೆ ತುಂಬಕ್ಕೆ ಹೋಗ್ಬೇಕಾಗಿತ್ತಂತಂದರೆ ಅವರು ಕಡ್ಡಾಯವಾಗಿ ಅವ್ರ ಗನ್ಮನ್ ಇರ್ತಕ್ಕಂಥದ್ದು. ನಾವು ವೈಯಕ್ತಿಕವಾಗಿ ಪೊಲೀಸ್ ಇಲಾಖೆಯಿಂದ 1 ಕೋಟಿಗಿಂತ ಅಧಿಕ ಹಣವನ್ನು ಯಾವುದಾದ್ರೂ ATMಗೆ ಬರ್ಸಕ್ಕೆ ಹೋಗೋದಾಗಿತ್ತಂತಂದರೆ ಪೊಲೀಸರಿಗೆ ಇಂಟಿಮೇಷನ್ ಕೊಡಬೇಕು. ನಾವು ಸೂಕ್ತವಾದಂಥ ಎಸ್ಕಾಟನ್ನು ಕೊಡೋದಕ್ಕೆ ನಾವು ಸೂಚನೆ ನೀಡಿದ್ದೀವಿ.